ಅವರೆಕಾಳು ಸೀಸನ್‌ಲಿ ತುಂಬಾನೇ ರುಚಿಯಾದಂತಹ ಅವರೆಬೇಳೆ ದೋಸೆನ ತುಂಬ ಸುಲಭವಾಗಿ ಮನೇಲೇ ಮಾಡ್ಕೋಬೋದು. ಈ ಅವರೆಬೇಳೆ ದೋಸೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಚಟ್ಪಟ ಆದಮೇಲೆ ಅರಿಶಿನ ಹಾಗೆ ಹಸಿಮೆಣಸಿನಕಾಯಿ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಂಡು, ಈರುಳ್ಳಿ ಮೆತ್ತಗಾಗೋದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೋತಿದ್ದೀನಿ. ಸ್ವಲ್ಪ ಇದು ಬೆಂದಮೇಲೆ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ನಂತರ ಆಲ್ರೆಡಿ ಬೇಯಿಸಿಟ್ಕೊಂಡಿರೋಂಥ ಅವರೆಬೇಳೆ ಅಥವಾ ಹಿತ್ಕವರೆ ಬೇಳೆನ ಹಾಕ್ಕೊಂಡು, ಕಾಯಿ ತುರಿನ ಹಾಕ್ಕೊಂಡು, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಈ ಅವರೆಬೇಳೆ ಮಿಕ್ಸ್ಚರ್ ರೆಡಿ ಆಗುತ್ತೆ. ದೋಸೆಗೆ ಮೇಲೆ ಹಾಕೋದಕ್ಕೆ ತವ ಕಾದ್ಮೇಲೆ ದೋಸೆ ಹಿಟ್ಟನ್ನು ತವ ಮೇಲೆ ಹಾಕಿಬಿಟ್ಟು ಅವರೆಬೇಳೆ ಆಲ್ರೆಡಿ ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಹಾಕಿ ನಿಧಾನವಾಗಿ ಜೆಂಟಲಾಗಿ ಕೈಯಿಂದನೇ ಪ್ರೆಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಬೆಣ್ಣೆ, ತುಪ್ಪ ಅಥವಾ ಎಣ್ಣೆ ಏನು ಬೇಕಿದ್ರೂ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಬೆಣ್ಣೆನ ಹಾಕ್ಕೊಂಡು ಮಾಡ್ತಿದ್ದೀನಿ. ತುಪ್ಪ ಕೂಡ ಹಾಕಿ ಮಾಡಬಹುದು, ತುಂಬಾ ರುಚಿಯಾಗುತ್ತೆ. ಒಂದು ಕಡೆ ಬೆಂದಮೇಲೆ ಇನ್ನೊಂದು ಕಡೆ ಫ್ಲಿಪ್ ಮಾಡಿಕೊಂಡು ಕ್ಲೀನಾಗಿ ರೋಸ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾದಂತಹ ಅವರೆಬೇಳೆ ದೋಸೆ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮನೆಯಲ್ಲೇ ಈ ದೋಸೆನ ಮಾಡ್ಕೋಬಹುದು. ಇದನ್ನು ನಾನು ಕಾಯಿ ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುವಂತಹ ಅವರೆಬೇಳೆ ದೋಸೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ.